ನನ್ನೆಲ್ಲ ಕರ್ನಾಟಕ ರಾಜ್ಯದ ಸಮಸ್ತ ಸಜ್ಜನ ಯೋಗ ಬಂಧುಗಳಿಗೆ ಶುಭೋದಯಗಳು. ಬೆಳಗಿನ ಜಾವ ಭಗವಂತನನ್ನು ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರೊಟ್ಟಿಗೆ ಈ ಶುಭ ವಿಷಯಗಳನ್ನು ಹಂಚಿಕೊಳ್ಳಿಕ್ಕೆ ತುಂಬ ಸಂತೋಷ ಆಗುತ್ತೆ. ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಹೋದರ ಯೋಗ ಸಂಸ್ಥೆಗಳ ಜೊತೆಯಲ್ಲಿ ಎಲ್ಲ ತರಬೇತುದಾರರಿಗೆ, ಎಲ್ಲ ತಂಡದ ಮುಖ್ಯಸ್ಥರುಗಳಿಗೆ ಹಾಗೂ ಯೋಗ ಸಂಸ್ಥೆಯ ಎಲ್ಲ ಆಡಳಿತ ವರ್ಗದವರಿಗೆ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಆತ್ಮೀಯ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ಬಂಧುಗಳೇ, ಒಂದು ಸಂಸ್ಥೆ ಬೆಳಿಬೇಕು ಅಂದರೆ ಅದು ತನ್ನ ವ್ಯಾಪ್ತಿಯನ್ನು ವಿಶಾಲವಾಗಿ ಮಾಡಿಕೊಂಡ್ರೆ ಮಾತ್ರ ಆ ಸಂಸ್ಥೆ ಬೆಳೀಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಅಲ್ವಾ. ಕುರಿ ಕುಬ್ಬಿದ್ರೆ ಕುರುಬನಿಗೆ ಲಾಭ. ಅದು ಯಾಕೆ ಕೊಬ್ಬಬೇಕು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆ ಸಂಸ್ಥೆ ಬೆಳೀಲಿಕ್ಕಾಗಲ್ಲ. ಹಾಗಾಗಿ ತಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೇನೆ. ಬಂಧುಗಳೇ, ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆ ತನ್ನ 5ನೇ ರಾಜ್ಯ ಯೋಗಾಸನ ಸ್ಪರ್ಧೆಯನ್ನು ಕಡೂರಿನಲ್ಲಿ ಆಗಸ್ಟ್ 14ನೇ ತಾರೀಕು ರಿಪೋರ್ಟ್ ಮಾಡ್ಕೊಳ್ಳಿಕ್ಕೆ ಹೇಳಿದೆ. 17-18 ಸ್ಪರ್ಧೆಯನ್ನು ಮಾಡ್ತಾಯಿದೆ. ಇಲ್ಲಿ ತಮಗೆ ಗಮನಕ್ಕೆ ತರತಕ್ಕಂಥ ವಿಷಯ ಏನಪ್ಪ ಅಂದರೆ, 2 ಸ್ಪರ್ಧೆಯನ್ನು ಮಾಡ್ತಾಯಿದೆ. 5ನೇ ರಾಜ್ಯ ಕರ್ನಾಟಕ ಯೋಗಾಸನ ಕ್ರೀಡಾ ಸ್ಪರ್ಧೆ, ಇನ್ನು 2ನೇದು ಮೊದಲ ನಾನ್ ಮೆಡಲಿಸ್ಟ್ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಾಯಿದೆ. ಈ ನಾನ್ ಮೆಡಲಿಸ್ಟ್ ಸ್ಪರ್ಧೆ ಇದೆಯಲ್ಲ, ಇದರಲ್ಲಿ ಯಾರು 4 ಸ್ಪರ್ಧೆಗಳಲ್ಲಿ ಮುಂಚಿತ ನಡೆದಿರ್ತಕ್ಕಂಥ 4 ವರ್ಷ ನಡೆದಿರ್ತಕ್ಕಂಥ ರಾಜ್ಯ ಯೋಗಾಸನ ಸ್ಪರ್ಧೆಯ ಟ್ರೆಡಿಷನಲಲ್ಲಿ ಯಾರು ಪ್ರಥಮ ಸ್ಥಾನ ಗಳಿಸಿರ್ತಾರೆ ಅವರು ಮಾತ್ರ ಅದಕ್ಕೆ ಭಾಗವಹಿಸೋಗಿಲ್ಲ. ಟ್ರೆಡಿಷನಲಲ್ಲಿ ಮಾತ್ರ. ಇನ್ನು ಉಳಿದ ಯಾವುದೇ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದಿದ್ರೂ ಸಹ ಅವರ ಅವಕಾಶ ಇರುತ್ತೆ. ಕರ್ನಾಟಕ ಯೋಗಾಸನ ಕ್ರೀಡಾ ಸ್ಪರ್ಧೆಯ ಟ್ರೆಡಿಷನಲ್ಲಿ ಈ ಮೊದಲು ಈ 4 ಸ್ಪರ್ಧೆಗಳು ನಡೆದಿಲ್ಲ, 4 ವರ್ಷ ನಡೆದಿದ್ದಿಲ್ಲ, ಅದರಲ್ಲಿ ಮಾತ್ರ ಪ್ರಥಮ ಸ್ಥಾನ ಗಳಿಸಿದವ್ರಿಗೆ ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕಿಲ್ಲ. ಇನ್ನು ಯಾವುದೇ ಸ್ಪರ್ಧೆಗಳಲ್ಲಿ ಬೇರೆ ಸಂಸ್ಥೆಗಳು ಮಾಡಿರ್ತಕ್ಕಂಥದ್ರಲ್ಲಿ ಯಾವುದು ಬಂದಿದ್ರೂ ಸಹ ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತೆ. ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ನು ಜಿಲ್ಲಾ ಸ್ಪರ್ಧೆಗಳು ಏನು ನಡೀತಾ ಇದೆ, ಅನೌನ್ಸ್ ಮಾಡಿದರೆ, ಆ ಸ್ಪರ್ಧೆಗಳಲ್ಲಿ ಕೇವಲ ಟ್ರೆಡಿಷನಲ್ನ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ನಡೆಯುತ್ತೆ. ಅದರಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಗಳಿಸಿದವರು ಟ್ರೆಡಿಷನಲ್ಗೆ ರಾಜ್ಯ ಸ್ಪರ್ಧೆಗೆ ಆಯ್ಕೆ ಆಗ್ತಾರೆ. ಇನ್ನು ಉಳಿದ ಸ್ಪರ್ಧೆಗಳಿದೆಯಲ್ಲ, ಆರ್ಟಿಸ್ಟಿಕ್ ಸೋಲೋ, ಆರ್ಟಿಸ್ಟಿಕ್ ಪೇರ್, ರಿದಮಿಕ್ ಪೇರ್, ಈ ಸ್ಪರ್ಧೆಗಳಲ್ಲಿ ನೇರವಾಗಿ ರಾಜ್ಯ ಸ್ಪರ್ಧೆಗೆ ತಾವುಗಳು ಭಾಗವಹಿಸ್ಬೋದು. ತಾವು ಅದಕ್ಕೆ ಈಗಲೇ ತಮ್ಮ ಈ 2 ಸ್ಪರ್ಧೆಗಳಿಗೆ ಲಿಂಕನ್ನು ಕಳಿಸಿದೆಯಲ್ಲ, ಆ ಲಿಂಕ್ನಲ್ಲಿ ತಾವು ಈಗಲೇ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಒಬ್ಬ ಕ್ರೀಡಾಪಟು ಯಾವುದೇ ರಾಜ್ಯದ ಜಿಲ್ಲೆಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತೆ. ಕಾರಣ ಇಷ್ಟೇ, ಈಗ ನನ್ನ ಜಿಲ್ಲೆನಲ್ಲಿ ಒಬ್ಬ ಕ್ರೀಡಾಪಟು ತುಂಬ ಚೆನ್ನಾಗಿ ಮಾಡ್ತಾನೆ, ಅವನಿಗೆ ಈ ಪೇರೆಲ್ಲ ಭಾಗವಹಿಸಲಿಕ್ಕೆ ಅವಕಾಶನೇ ಇರಲ್ಲ. ಯಾಕೆಂದರೆ ಅವನಿಗೆ ಇನ್ನೊಬ್ಬ ಪೇರ್ ಇರೋದೇ ಇಲ್ಲ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ದಸರಾದಲ್ಲಿ ಏನು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ಅದೇ ರೂಲ್ಸ್ ರೆಗ್ಯುಲೇಷನ್ಸನ್ನು ಇಲ್ಲ ನಾವು ಅಳವಡಿಸ್ಕೊಂಡಿದ್ದೇವೆ. ಹಾಗಾಗಿ ಆದರೆ ಅವನು ಯಾವುದಾದ್ರೂ ರಾಜ್ಯದ ಒಂದು ಜಿಲ್ಲೆಯಲ್ಲಿ ಮಾತ್ರ ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತೆ. ಆತ ಅಲ್ಲಿ ಪ್ಲೇಸ್ ಬರಲಿಲ್ಲ, ನಾನು ಇಲ್ಲಿ ಭಾಗವಹಿಸ್ಬಿಡ್ತೀನಿ ಅಂತ ಏನಾರು ಭಾಗವಹಿಸಿದ್ರೆ 3 ವರ್ಷ ಅವತ್ತನ್ನು ನಾವು ನಮ್ಮ ಸ್ಪರ್ಧೆಯಿಂದ ಹೊರಗೆ ಉಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ. ಇದು ನಿಯಮ ಇರುತ್ತೆ. ಇದನ್ನು ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಷ್ಟೇ, ಇದನ್ನು ಅಹಂಕಾರದಲ್ಲಿ ಹೇಳ್ತಾ ಇಲ್ಲ. ಇನ್ನು 2ನೇದು, ನಾನು ಟ್ರೆಡಿಷನಲಲ್ಲಿ ಈ ಜಿಲ್ಲೆಯಿಂದ ಆರ್ಟಿಸ್ಟಿಕ್ ಪೇರು, ರಿದಮಿಕ್ ಪೇರು ಅಥವಾ ಬೇರೆ ಇನ್ಯಾವುದೋ ಸ್ಪರ್ಧೆಗಳಲ್ಲಿ ಬೇರೆ ಜಿಲ್ಲೆಯಿಂದ ಹಂಗೆ ಮಾಡಲಿಕ್ಕಿಲ್ಲ. ನೀವು ಯಾವ ಸ್ಪರ್ಧೆಯಲ್ಲಿ ಯಾವ ಜಿಲ್ಲೆಯಿಂದ ಭಾಗವಹಿಸಿರ್ತೀರ ಇನ್ನೆಲ್ಲ ಸ್ಪರ್ಧೆಗಳನ್ನು ಅದರಲ್ಲೇ ಮಾಡಬೇಕು. ಕರ್ನಾಟಕ ಯೋಗಾಸನ ಕ್ರೀಡಾ ಸ್ಪರ್ಧೆಯಲ್ಲಿ ಮಾತ್ರ. ಇನ್ನು ಉಳಿದವರಲ್ಲಿ ನಾನು ಬೇರೆ ಓಪನಲ್ಲಿ ಎಲ್ಲಿ ಬೇಕಾದ್ರೆ ಅದು ನಿಮ್ಮ ಅನುಕೂಲ, ನಾನು ಅದ್ರ ಬಗ್ಗೆ ಮಾತಾಡಲಿಕ್ಕಿಲ್ಲ. ಓಕೆ, ನಮ್ಮ ರಾಜ್ಯ ಸ್ಪರ್ಧೆಯಲ್ಲಿ ಅಥವಾ ನಮ್ಮ ಏನು ಮೆಡ್ಲಿಸ್ಟು ನಾನ್ ಮೆಡ್ಲಿಸ್ಟ್ ಇದೆ ಅದರಲ್ಲಿ ನೀವು ಇದೇ ಒಂದು ನಿಯಮವನ್ನು ಪಾಲನೆ ಮಾಡಬೇಕು. ಓಕೆನಾ, ಇದು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೇನೆ. ಇನ್ನು ರಾಜ್ಯ ಸ್ಪರ್ಧೆಯಲ್ಲಿ ವಿಜೇತರಾಗ್ತಕ್ಕಂಥವ್ರು ರಾಷ್ಟ್ರ ಸ್ಪರ್ಧೆಗೆ ಭಾಗವಹಿಸ್ತಾರೆ. ಈ ಬಾರಿ ಸಬ್ ಜೂನಿಯರ್ ಅಸ್ಸಾಂನಲ್ಲಿ ನಡೀತಾ ಇದೆ ನವಂಬರ್ ತಿಂಗಳಲ್ಲಿ. ನಮ್ಮ ಸೀನಿಯರ್ಸ್ ಮತ್ತು ವೆಟ್ರನ್ ಗ್ರೂಪು ನಮ್ಮ ರಾಜ್ಯದ ಒಂದು ಉತ್ತಮವಾಗಿರ್ತಕ್ಕಂಥ ನಗರದಲ್ಲಿ ನಡೀಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ. ಒಳ್ಳೆಯ ಫೆಸಿಲಿಟೀಸನ್ನೆಲ್ಲ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೀವಿ. ಕೆಲವೇ ದಿನಗಳಲ್ಲಿ ಅದರ ಮಾಹಿತಿ ನಿಮಗೆ ಸಿಗುತ್ತೆ. ವೆಟ್ರನರ್ ಸೀನಿಯರ್ ಗ್ರೂಪ್ ಗಮನ ಇರಲಿ. ಇನ್ನು ಜಿಲ್ಲಾ ಸ್ಪರ್ಧೆಯಲ್ಲಿ ಭಾಗವಹಿಸ್ತಕ್ಕಂಥವ್ರು ನಮ್ಮ ಏನು ಅಂದರೆ ರಾಜ್ಯ ಸ್ಪರ್ಧೆಗೆ ಆಯ್ಕೆ ಆಗಲಿಕ್ಕೆ ಟ್ರೆಡಿಷನಲಿ 6 ವಿಭಾಗದಲ್ಲಿ ಸಬ್ ಜೂನಿಯರು, ಜೂನಿಯರು, ಸೀನಿಯರು, ವೆಟ್ರನರಿ ಗ್ರೂಪ್ಸ್ 3 ಇದೆಯಲ್ಲ ಅದರಲ್ಲೂ ಸಹ
35 ವರ್ಷದೊಳಗಡೆ, ಅದಾದ ನಂತರ ಏನು ನಮ್ಮ 45 ವರ್ಷದೊಳಗಡೆ, 55 ವರ್ಷದೊಳಗಡೆ, ಈ 3 ಒಟ್ಟು 6 ಸ್ಪರ್ಧೆಗಳು ನಮ್ಮ ಏನು ಜಿಲ್ಲಾ ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಭಾಳ ಜನ ಹೇಳ್ತಾರೆ ಅದರಲ್ಲಿ ಜನನೇ ಇರಲ್ಲ ಅಂತ. ಆಸನಗಳಾಗಿದೆಯಪ್ಪ, ಯಾಕೆ ಅದಕ್ಕೆ ಉತ್ಪ್ರೇಕ್ಷೆ ಮಾಡ್ತೀರಿ? ಭಾಗವಹಿಸಿ ನೀವು. ಕ್ರೀಡಾಪಟುಗಳಿಗೆ ಗೊತ್ತಿದೆ ಅದ್ರ ಕಷ್ಟ ಎಷ್ಟು ಅಂತ. ಅಧಿಕಾರಿ ವರ್ಗದವ್ರು ಇದ್ದಾರಲ್ಲ ಕೆಲವು ಜನ ನಮ್ಮ ಸಹೋದರ ಮಿತ್ರರು, ಆ ಸ್ಪರ್ಧೆಗೆ ಕಾಂಪಿಟೇಷನ್ನೇ ಬರಲ್ಲ. ಹೆಂಗ್ರಿ ಬರ್ತಾರೆ? ಒಂದು ರಾಜ್ಯ ಸ್ಪರ್ಧೆಯಲ್ಲಿ ವಿಜೇತರಾಗ್ತಕ್ಕಂಥವ್ರಿಗೆ ಸರ್ಕಾರ ಆರ್ಥಿಕವಾಗಿ ಸಹಾಯ ನೀಡುತ್ತೆ. ರಾಷ್ಟ್ರ ಸ್ಪರ್ಧೆಯಲ್ಲಿ ವಿಜೇತರಾಗ್ತಕ್ಕಂಥವ್ರು ನ್ಯಾಷನಲ್ ಗೇಮ್ಸ್ ಖೇಲೋ ಇಂಡಿಯಾದಲ್ಲಿ 5 ಲಕ್ಷ, 4 ಲಕ್ಷ, 3 ಲಕ್ಷ ಕೊಟ್ಬಿಟ್ಟು ಅವರು ಯಾವುದೋ ಪುಟ್ಟ ಆಸನಗಳನ್ನ ಮಾಡಿ ಪ್ರಶಸ್ತಿ ಪಡ್ಕೊಂಬಿಟ್ರೆ ಎಲ್ಲರೂ ಭಾಗವಹಿಸ್ಬಿಡ್ತಾರೆ ಅಲ್ವ? ಅದಕ್ಕೊಂದು ತನ್ನದೇ ಆಗಿರ್ತಕ್ಕಂಥ ನಿಯಮಗಳಿರುತ್ತಲ್ವ, ಅದನ್ನು ಪಾಲನೆ ಮಾಡಿದ್ದೀವಿ. ಈಗ ನಮ್ಮ ಸ್ಪರ್ಧೆಗೆ ಇಷ್ಟು ಜನ ಬರ್ತಾರೆ, ಅವ್ರು ಯಾರು ಹೇಳಿದಿರಲ್ಲ, ನಾನು ಹೇಳೋಕ್ಕೋಲ್ಲ ಹೆಸರುಗಳು. ನೀವು ಮಾಡಿ ಇದೇ ಆಸನಗಳನ್ನು ನಿಮ್ಮ ಸಂಸ್ಥೆಯಿಂದ ನಿಮ್ಮ ಸ್ಪರ್ಧೆನಲ್ಲಿ ಈ ಆಸನಗಳಿಟ್ಟು ಮಾಡಿಸಿ ಎಷ್ಟು ಜನ ಬರ್ತಾರೆ ನಾನು ನೋಡ್ತೀನಿ. ಎಲ್ಲ ಬೇಡ ಸರ್, ನಾವೆಲ್ಲ ಒಂದೇ. ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನ ಕೊಡಿ. ನೀವೆಲ್ಲ ಒಳ್ಳೆಯ ಅಧಿಕಾರಿ ವರ್ಗದಲ್ಲಿದ್ದೀರಿ, ಸಂಸ್ಥೆಗಳು ನಡೆಸ್ತಾ ಇದ್ದೀರಿ. ಮಾತಾಡುವಾಗ ಒಳ್ಳೆಯ ವಿಚಾರಗಳ ಬಗ್ಗೆ ಗಮನ ಕೊಡಿ ಅಲ್ವಾ? ನಾವೆಲ್ಲ ಒಂದೇ. ಇವತ್ತೇನೋ ಒಂಚೂರು ವ್ಯತ್ಯಾಸ ಆಗಿರ್ಬೋದು, ಮುಂದೆ ಎಲ್ಲ ಒಂದಾಗಲಿ ಅಂತಕ್ಕಂಥದ್ದೇ ನಮ್ಮ ಆಸೆ. ಈ ಥರ ಉತ್ಪ್ರೇಕ್ಷೆ ಮಾಡಿದರೆ ಮುಂದಿನ ದಿನಗಳು ನಾವು ಒಂದಾಗ್ಲಿಕ್ಕಾಗತ್ತಾ? ಆಗ್ಲಿಕ್ಕೆ ಬಿಡ್ತೀವ? ಆ ಥರ ಆದರೆ ಯಾರ್ಯಾರು ಏನೇನು ಮಾತಾಡಿದ್ರೆ ಅದೆಲ್ಲ ನಾವು ಗಮನಿಸ್ತಾ ಇರಲ್ವಾ? ಸುಮ್ಮನೆ ನಾವು ಈ ಸಂಸ್ಥೆಗಳನ್ನ ಕಟ್ಟಿ ನಡೆಸ್ತಾ ಇದ್ದೀವ. ಯಾರ್ಯಾರು ಹಿಂಸೆ ಕೊಡ್ತಾರೆ, ಯಾರ್ಯಾರು ಏನೇನೆಲ್ಲ ಮಾತಾಡಿರ್ತಾರೆ ಅವೆಲ್ಲ ಗಮನಿಸ್ತಾ ಇರ್ತೀವಿ. ಅವೆಲ್ಲ ಇರಲಿ. ಆಮೇಲೆ ಇನ್ನೊಂದು, ಯಾವುದೇ ಸ್ಪರ್ಧೆಗಳು ನಡೀಲಿ ಅವ್ರಿಗೆ ಒಳ್ಳೆ ಉತ್ತೇಜನ ಕೊಡಿ, ಭಾಗವಹಿಸ್ಲಿಕ್ಕೆ ಅವಕಾಶ ಕೊಡಿ. ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡೋಣ. ನಮ್ಮ ರಾಜ್ಯ ಸ್ಪರ್ಧೆಗೆ ಮೆಡ್ಲಿಸ್ಟ್ ಇರ್ಬೋದು, ನಾನ್ ಮೆಡ್ಲಿಸ್ಟ್ ಇರ್ಬೋದು, ಬೇರೆ ಕಡೆಯಿಂದ ಬರ್ತಕ್ಕಂಥವ್ರಿಗೆ ಜಿಲ್ಲಾ ಸಂಯೋಜಕರುಗಳಲ್ಲಿ ಹೇಳ್ತಾ ಇದ್ದೀನಿ, ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ಅವರಿಗೆ ಗೌರವಿಸಿ ಸ್ವಾಗತ ಮಾಡಿ. ಓಕೆ, ಅವರಿಗೆಲ್ಲ ಬೆನ್ತಟ್ಟಿ. ಆ ಮಕ್ಕಳು ಪಾಪ ಏನು ಮಾಡ್ತಾರೆ, ನಮ್ಮ ಅಧಿಕಾರ ವರ್ಗದವ್ರು ಕಿತ್ತಾಡೋಣ, ಮಕ್ಕಳಿಗೆ ಉತ್ತೇಜನ ಕೊಡೋಣ ಅಲ್ವಾ? ಸೊ ನಾವೆಲ್ಲ ಒಂದೇ. ಸ್ಪರ್ಧೆಗಳಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು ನಮ್ಮ ರಾಜ್ಯ ಈ ಒಂದು ಸಂಸ್ಥೆಯ ಮುಖ್ಯ ಉದ್ದೇಶ. ಸರ್ಕಾರ ನಮಗೆಲ್ಲ ಒದಗಿಸ್ಕೊಟ್ಟಿರ್ತಕ್ಕಂಥ ಸವಲತ್ತುಗಳನ್ನು ಪ್ರತಿಯೊಬ್ಬ ರಾಜ್ಯದ ಕ್ರೀಡಾಪಟುವಿಗೆ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಬೇಕು ಅಲ್ವಾ? ಯಾವುದೇ ಸಂಸ್ಥೆಗಳಿಂದ ಭಾಗವಹಿಸಲಿ, ಮಕ್ಕಳಿಗೆ ನಾವೆಲ್ಲ ರೀತಿಯಲ್ಲೂ ಉತ್ತೇಜನ ಕೊಡೋಣ. ಜಿಲ್ಲಾ ಸಂಸ್ಥೆ ಇರ್ಬೋದು ಅಥವಾ ಬೇರೆ ಸಂಸ್ಥೆಗಳಿರ್ಬೋದು, ಇವುಗಳನ್ನು ಮನವರಿಕೆ ಮಾಡಿ ಮಕ್ಕಳಿಗೆ. ಕರ್ನಾಟಕ ರಾಜ್ಯ ಯೋಗಾಸನ ಕ್ರೀಡಾ ಸಂಸ್ಥೆ ಸರ್ಕಾರದಿಂದ ಅಧಿಕೃತವಾಗಿರ್ತಕ್ಕಂಥದ್ದು. ಇವತ್ತು ನಾನು ಇರ್ತೀನಿ, ನಾಳೆ ಇರ್ತೀನೋ ಇಲ್ಲೋ ಗೊತ್ತಿಲ್ಲ, ಇನ್ನೊಬ್ರು ಯಾರೋ ಬರ್ತಾರೆ. ಹಾಗಾಗಿ ನಾವುಗಳೆಲ್ಲ ಇದಕ್ಕೆ ಕಟ್ಟುಬದ್ಧರಾಗಿರೋರಲ್ಲ. ನಾವಿರೋವರೆಗೂ ಭಗವಂತ ನಮಗೆ ಸೇವೆ ಸಲ್ಲಿಸೋವರೆಗೂ ನಾವಿರ್ತೀವಿ ಅಷ್ಟೇ ಅಲ್ವಾ? ಹಾಗಾಗಿ ತಮ್ಮಗಳೆಲ್ಲರೂ ನಿವೇದನೆ ಮಾಡ್ತೀವಿ. ಏನು ನಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ನಮಗೇನೆಲ್ಲವನ್ನು ಸವಲತ್ತನ್ನು ಕೊಟ್ಟಿದೆ, ಆ ಸವಲತ್ತುಗಳು ಸರ್ಕಾರದ ಯಾರ್ಯಾರು ಸಂಘ ಸಂಸ್ಥೆಗಳಿದೆ, ನಮ್ಮ ಯೋಗ ಸಂಸ್ಥೆಗಳಿದೆ, ಯೋಗ ಕೇಂದ್ರಗಳಿದೆ, ಅಲ್ಲಿಯ ಪ್ರತಿಯೊಬ್ಬ ಕ್ರೀಡಾಪಟುವಿಗೂ ಸಲ್ಲಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು. ನಾವು ಹಾಗೆ ಸಾಧಿಸ್ಬಿಟ್ರೆ ಆಗಲ್ಲ. ಓಕೆ, ಅವರಿಗೆಲ್ಲ ಅವಕಾಶ ಕೊಡಿ. ಜಿಲ್ಲಾ ಸಂಯೋಜಕರುಗಳಲ್ಲಿ ವಿನಂತಿ ಮಾಡ್ತೇನೆ, ಸಂಸ್ಥೆಗಳ ಮುಖ್ಯಸ್ಥರಲ್ಲಿ ಮಾಡ್ತೇನೆ. ಅಹಂಕಾರ ಬೇಡ. ಭಗವಂತ ಇವತ್ತು ನಮಗೇನೋ ಆಶೀರ್ವಾದ ಮಾಡಿ ಈ ಒಂದು ಸಂಸ್ಥೆಯ ಆಡಳಿತ ವರ್ಗಕ್ಕೆ ನಮ್ಮನ್ನು ಕೊಟ್ಟಿದ್ದಾನೆ. ದುರಹಂಕಾರವಾಗಿ ಅವುಗಳನ್ನೆಲ್ಲ ಉಪಯೋಗಿಸ್ಕೊಂಡು ಮಕ್ಕಳನ್ನು ಭೇದ ಭಾವ ಮಾಡ್ತಕ್ಕಂಥದ್ದು ಬೇಡ. ಅಧಿಕಾರ ವರ್ಗದಲ್ಲಿ ಏನು ನಿಯಮಗಳಿದೆ ಅದನ್ನು ನಾವು ಪಾಲಿಸೋಣ. ಅದು ಪ್ರೀತಿ ವಿಶ್ವಾಸದಿಂದ ಅವರೆಲ್ಲರ ಮನಸ್ಸನ್ನು ಓಲೈಸ್ಕೊಳ್ತಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಣ. ನಿಮ್ಮೆಲ್ಲರಲ್ಲೂ ನಾನು ಪ್ರಾರ್ಥನೆ ಮಾಡ್ತೇನೆ, ಯಾವ್ಯಾವ ನಮ್ಮ ಸಹೋದರ ಸಂಸ್ಥೆಗಳಿದೆ ಅವರೆಲ್ಲರೂ ಭಾಗವಹಿಸಲಿಕ್ಕೆ ಉತ್ತೇಜನ ಕೊಡಿ. ಈ ಸರ್ಕಾರದ ಪ್ರಶಸ್ತಿ ಪತ್ರಗಳು ಮುಂದಿನ ಮಕ್ಕಳ ಬೆಳವಣಿಗೆಗೆ, ಅವರ ವಿದ್ಯಾಸಂಸ್ಥೆಗಳಲ್ಲಿ ಭಾಗವಹಿಸಲಿಕ್ಕೆ, ಹೈಯರ್ ಎಜುಕೇಷನ್ಸ್ಗೆ, ಏನು ಮೆಡಿಕಲ್ ಸೀಟ್ಸ್ ಇರ್ಬೋದು ಅಥವಾ ಇಂಜಿನಿಯರಿಂಗ್ ಸೀಟ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಕೋರ್ಸ್ಗಳಲ್ಲಿ ಭಾಗವಹಿಸ್ಲಿಕ್ಕಂಥದ್ದಿರ್ಬೋದು, ಸರ್ಕಾರಿ ಕೆಲಸಗಳಲ್ಲಿ ಈಗಾಗಲೇ ತಾವು ಕೆಲಸ ಮಾಡ್ತಕ್ಕಂಥದ್ದು ತಮಗೆ ಬಡ್ತಿಗಳಲ್ಲಾಗ್ಬೋದು. ಈಗ ಪೊಲೀಸ್ ಇಲಾಖೆ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆ ಸಹಯೋಗದಲ್ಲಿ ತರಬೇತಿ ನೀಡಲಿಕ್ಕೆ ಆಯೋಜನೆ ಮಾಡ್ತಾಯಿದೆ, ಸ್ಪರ್ಧೆಗಳನ್ನು ಆಯೋಜನೆ ಮಾಡ್ತಾಯಿದೆ. ಹಾಗೆ ನಮ್ಮ ಏನು ಮುಂದಿನ ವರ್ಷದಿಂದ ಪ್ಯಾರಾ ಒಲಿಂಪಿಕ್ಸ್ ಸ್ಟಾರ್ಟ್ ಆಗ್ತಾಯಿದೆ. ರೈಲ್ವೆ ಇಲಾಖೆಯಲ್ಲಿ ಪ್ರಾರಂಭ ಆಗ್ತಾಯಿದೆ. ಈಗಾಗಲೇ ಬೇರೆ ಬೇರೆ ರಾಜ್ಯ ನೌಕರಿಯ ಒಂದು ವಿಭಾಗದಲ್ಲಿ ಈಗಾಗಲೇ ಸ್ಪರ್ಧೆ ಪ್ರಾರಂಭ ಆಗಿದೆ. ದಸರಾದಲ್ಲೆಲ್ಲ ಇದೆ. ಇದೆಲ್ಲ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆಗೆ ಈ ಸ್ಪರ್ಧೆ ನಡೆಸ್ಕೊಡಿ ಅಂತ ನಮಗೆ ಕೊಟ್ಟಿದ್ದಾರೆ ಅಷ್ಟೇ. ಅದು ಎಲ್ಲರನ್ನೂ ಸೇರಿಸ್ಕೊಳ್ಳಿ ಅಂತಲೇ ನಾವೆಲ್ಲ ಮಾಡ್ತಾಯಿದ್ದೀವಿ. ಮತ್ತು ಬೇರೆ ಬೇರೆಯವರು ಭೇದ ಭಾವ ಮಾಡಿಕೊಂಡ್ರೆ ನಾವೇನು ಮಾಡಲಿಕ್ಕಾಗಲ್ಲ. ನಿಮ್ಮಲ್ಲೆಲ್ಲರಲ್ಲೂ ಪ್ರಾರ್ಥನೆ, ಎಲ್ಲರಲ್ಲೂ ಪ್ರೀತಿ ವಿಶ್ವಾಸದಿಂದ ಕಾಣ್ತೀವಿ. ಬನ್ನಿ, ಎಲ್ಲ ಮಕ್ಕಳನ್ನು ನಾವು ಒಂದೇ ರೀತಿ ನಮ್ಮ
ನೀವೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿ ನಮ್ಮ ರಾಜ್ಯಕ್ಕೆ ಮೆಡಲ್ಸ್ಗಳನ್ನು ತಂದುಕೊಟ್ರೆ, ಪದಕಗಳನ್ನ ತಂದುಕೊಟ್ರೆ ನಮಗೆ ಖುಷಿ ಅಲ್ವ? ಎಷ್ಟು ಖುಷಿ ಆಗುತ್ತೆ. ನಮ್ಮ ರಾಜ್ಯದ ಹೆಸರು ಹೇಳ್ತಾ ಇದ್ದರೆ ರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಹಾಗಾಗಿ ಯಾವುದೇ ಸಂಸ್ಥೆಗಳಲ್ಲಿ ಆ ಹೆಸರು ಕೇಳಿದ್ರೆ ತುಂಬ ಖುಷಿ ಆಗ್ತಕ್ಕಂಥದ್ದು ಇರುತ್ತೆ. ಅಂಥ ಹೆಸರುಗಳನ್ನು ಕೇಳೋಣ. ನಮ್ಮಲ್ಲಿರೋರು ಭಾಗವಹಿಸಿ, ಏನು ತೊಂದರೆ ಇಲ್ಲ. ಆದರೆ ಮಾನ್ಯತೆ ಇರ್ತಕ್ಕಂಥದ್ದು ಮಾತ್ರ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆಗೆ. ಕೆಲವು ಜನ ಎದೆ ತಟ್ಕೊಂಡು ಹೇಳ್ತಾರಂತೆ, ನಮ್ಮದೇ ಸಂಸ್ಥೆ ಅಧಿಕೃತವಾಗಿರ್ತದೆ. ಇಲ್ಲಪ್ಪ ದಾಖಲೆ ಕೊಡಿ, ನಾನು ಕೊಡ್ತೀನಿ. ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆ ದಾಖಲೆ ಕೊಡ್ತೀನಿ. ನಾನು ಅಧಿಕೃತವಾಗಿ ಯಾವ ಸಂಸ್ಥೆ ಸರ್ಕಾರದಿಂದ ದಾಖಲೆ ಪಡೆದಿದೆ ಅನ್ನೋದಕ್ಕೆ ನಾನು ದಾಖಲೆ ಕೊಡ್ತೀನಿ. ನೀವು ಕೊಡಲಿಕ್ಕಾಗತ್ತಾ? ಮತ್ತು ಯಾಕೆ ಮಾತಾಡ್ತೀರಿ? ಪ್ರೀತಿ ವಿಶ್ವಾಸದಲ್ಲಿರಿ. ನಾವೇನಾರು ಅದನ್ನು ಟ್ರಿಗರ್ ಮಾಡ್ತಿದ್ದೀವ? ಎಲ್ಲರೂ ಹೇಳ್ಕೊಂಡಿದ್ದೀವ? ಈಗ ನೀವು ಮಾಡ್ತಾ ಇರೋ ಕೆಲಸಕ್ಕೆ ನಾನು ಇದು ಮಾತಾಡಬೇಕಾಗಿದೆ. ನಮ್ಮ ಕಡೂರಿನಲ್ಲಿ ನಡೀತಾ ಇರ್ತಕ್ಕಂಥ 17, 18 ರಾಜ್ಯ ಸ್ಪರ್ಧೆಯ ಪ್ರಶಸ್ತಿ ಪಡಿತಕ್ಕಂಥ ಮಕ್ಕಳು ರಾಷ್ಟ್ರ ಸ್ಪರ್ಧೆಗೆ ಹೋಗ್ತಾರೆ. ಅಲ್ಲಿ ವಿಜೇತರಾಗ್ತಕ್ಕಂಥ ಮಕ್ಕಳು ಖೇಲೋ ಇಂಡಿಯಾ ಹಾಗೆ ಮತ್ತು ನ್ಯಾಷನಲ್ ಗೇಮ್ಸ್ಗಿರ್ಬೋದು, ಅಥವಾ ಬೇರೆ ಬೇರೆ ಅಸ್ಮಿತೆಗಿರ್ಬೋದು, ಅಥವಾ ನಮ್ಮ ಮುಂದಿನ ಏನು ಏಷ್ಯಾಡ್ ನಡೀತಾ ಇದೆ, ಇದು ಮರ್ತೋಗಿತ್ತು, ಬರುವ ರಾಜ್ಯ ಸರ್ಕಾರ ನಾವೆಲ್ಲ ಸಹಕಾರ ಕೊಡ್ತಾ ಇದ್ದೇವೆ. ಪಿ ಟಿ ಉಷಾರವರು, ನಮ್ಮ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರು ಯಾರಿದ್ದಾರಲ್ಲ ಈ ಬಾರಿಯ ಪಿ ಟಿ ಉಷಾ ಮೇಡಮ್ ಅವರು ನಮ್ಮೊಟ್ಟಿಗೆ ಒಳ್ಳೆಯ ಒಂದು ಯೋಗಾಸನ ಭಾರತ್ ಜೊತೆಗೆ ಒಳ್ಳೆಯ ಉತ್ತಮ ಒಂದು ಸಭೆಯನ್ನು ನಡೆಸಿದ್ದಾರೆ. 2030ಕ್ಕೆ ಒಂದು ಆ ಏಷ್ಯಾಡ್ನಲ್ಲಿ ಯೋಗಾಸನವನ್ನು ಒಂದು ಪ್ರದರ್ಶನಕ್ಕಾಗಿ ವ್ಯವಸ್ಥೆ ಮಾಡಿದ್ದಾರೆ. ಮುಂದಿನ ದಿನ ನಮ್ಮ ಏಷ್ಯಾಡು ಯೋಗಾಸನ ಸ್ಪರ್ಧೆಯು ಸೇರುತ್ತೆ. ಈ ಬಾರಿ ಭಾರತ ಸರ್ಕಾರದ ಸಹಯೋಗದಲ್ಲಿ ನಮ್ಮ ದೆಹಲಿಯಲ್ಲಿ ಏಷ್ಯಾಡ್ ಚಾಂಪಿಯನ್ಶಿಪ್ಪನ್ನು ಮಾಡ್ತಾ ಇದೆ. ಸೊ ಹಾಗಾಗಿ ನಾವು ನಮ್ಮ ರಾಜ್ಯದವ್ರ ಗಮನ ಇಡಿ. ನಾವು ಕಾರ್ಯಕ್ರಮ ಚೆನ್ನಾಗಿ ಮಾಡಿಕೊಟ್ರೆ ನಾವೇ ತಗೊಳ್ಳೋಣ. ನಮ್ಮ ನ್ಯಾಷನಲ್ ಚೆನ್ನಾಗಿ ನಡೀತು ಅಂದರೆ ನಮಗೂ ಕೇಳಲಿಕ್ಕೆ ಬಿಡ್ಡನ್ನು ಮಾಡ್ಕೊಳ್ಳಿಕ್ಕೆ, ಏಷ್ಯಾಡನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರದ ಸಹಯೋಗದಲ್ಲಿ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಮಾಡೋಣ. ಬಂಧುಗಳೇ, ನಮ್ಮ ಏನು ಕರ್ನಾಟಕ ರಾಜ್ಯ ಸರ್ಕಾರದ ಅಧ್ಯಕ್ಷರಿದ್ದಾರಲ್ಲ, ನಮ್ಮ ಕರ್ನಾಟಕ ರಾಜ್ಯ ಯೋಗಾಸನ ಕ್ರೀಡಾ ಸಂಸ್ಥೆಯ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಸಾಹೇಬರು ಒಳ್ಳೆ ಸಹಕಾರ ಕೊಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ರಾಷ್ಟ್ರೀಯ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಸೇವಾಲಾಲ್ ಸ್ವಾಮೀಜಿ ಇರ್ಬೋದು, ಅಥವಾ ಹಲವಾರು ಮಠಾಧಿಪತಿಗಳಿರ್ಬೋದು, ಇವರೆಲ್ಲರ ಸಹಕಾರದಲ್ಲಿ ಒಂದು ದೊಡ್ಡ ನಭೂತೋ ನ ಭವಿಷ್ಯತ್ತನ್ನು ಒಂದು ವ್ಯವಸ್ಥೆಯಲ್ಲಿ ಆ ಕಾರ್ಯಕ್ರಮನ ಆಯೋಜನೆ ಮಾಡ್ತಕ್ಕಂಥದ್ದು ನಮ್ಮಗಳ ಉದ್ದೇಶ ಅಂತ ಭಾವಿಸಿದ್ದೇವೆ. ಬಂಧುಗಳೇ, ಇದೆಲ್ಲ ಇರಲಿ, ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡಿ. ಇದು ನಿಮಗೆ ಬೇಕಾಗಿರ್ತಕ್ಕಂಥದ್ದು. ನಮ್ಮ ಹೆಸರುಗಳನ್ನು ಮೊದಲು ನೋಂದಾವಣಿ ಮಾಡಿ. ಹಾಗಾಗಿ ತಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೇನೆ, ನೀವೆಷ್ಟು ಚೆನ್ನಾಗಿ ಅಭ್ಯಾಸ ಮಾಡ್ತೀರಾ, ತಮ್ಮ ಹೆಸರು ಅಷ್ಟೇ ಅಲ್ಲ, ನಮ್ಮ ರಾಜ್ಯದ ಘನತೆ ಗೌರವ ಹೆಚ್ಚಲಿಕ್ಕೆ ನಿಮ್ಮ ಸಹಕಾರ ಆಗುತ್ತೆ. ಒಬ್ಬ ರಾಜ್ಯದ ಕ್ರೀಡಾಪಟು ತನ್ನನ್ನು ಬೆಳೆಸ್ಕೊಳ್ಳೋದ್ರ ಜೊತೆಗೆ ತನ್ನ ರಾಜ್ಯವನ್ನು ಪ್ರತಿನಿಧಿಸ್ತಾ ಇದ್ದೀನಿ, ನನ್ನ ರಾಜ್ಯಕ್ಕೆ ಗೌರವವನ್ನು ತಂದುಕೊಡ್ತೀನಿ ಅಂತಕ್ಕಂಥದ್ದು ಕ್ರೀಡಾಪಟುಗಳಲ್ಲಿ ಮಾತ್ರ ಸಾಧ್ಯ. ಅದನ್ನು ನಿಮ್ಮಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ತಾವುಗಳೆಲ್ಲರೂ ಭಾಗವಹಿಸಿ. ನಿಮ್ಮೆಲ್ಲರಲ್ಲೂ ನಾನು ನಿವೇದನೆ ಇಷ್ಟೇ, ತಮ್ಮ ಆ ಸಾಧನೆ ಏನಿದೆ ಅದನ್ನು ಹೊರೆ ಹಚ್ಚುವ ಕೆಲಸಕ್ಕೆ ನಿಮ್ಮ ತರಬೇತುದಾರರನ್ನು ಸಂಪೂರ್ಣವಾಗಿ ಅವರನ್ನು ಗೌರವಿಸಿ. ಬಹಳಷ್ಟು ಕಡೆ ನಾನೇ ಕಲ್ತ್ಬಿಟ್ಟಿದ್ದೀನಿ, ನಾನೇ ಅಭ್ಯಾಸ ಮಾಡಿ, ಅದೆಲ್ಲ ಬಿಡಿ. ನಿಮ್ಮ ಆ ಗುರುಗಳನ್ನು ಗೌರವಿಸಿ, ಅವರುಗಳಿಗೆ ಒಂದು ಮಾನ್ಯತೆ ನೀಡಿ. ಆ ಮೂಲಕ ತಾವೆಲ್ಲೆಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತೀರಾ, ನನ್ನ ಗುರು ಇಂಥವರೊಟ್ಟಿಗೆ ನಾನು ಕಲ್ತಿದ್ದೀನಿ ಅಂತಕ್ಕಂಥ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ಎಲ್ಲ ಪತ್ರಿಕೆಗಳಲ್ಲಿ ಬರುತ್ತೆ. ಏನಾದರೂ ಮಾಹಿತಿ ಬೇಕಾದರೆ ಒಂದು ಸ್ಪರ್ಧೆಯ ಪಟ್ಟಿಯಲ್ಲಿ ಹೆಸರುಗಳಿರುತ್ತೆ, ಅಥವಾ ನೇರವಾಗಿ ನಮ್ಮನ್ನು ಸಂಪರ್ಕ ಮಾಡಿ. ಮುಂದಿನ ದಿನಗಳಲ್ಲಿ ತಾವುಗಳೆಲ್ಲರೂ ಸಹ ಈ ಒಂದು ಸಂಸ್ಥೆಯ ಏನು ID ಕಾರ್ಡನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾಯಿದೆ ಈ ವರ್ಷ. ಸೊ ಅಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾಹಿತಿ ನೀಡಿ ತಾವು ನಮ್ಮ ರಾಜ್ಯದ ಏನು ನಿಯಮಗಳನ್ನು ಪಾಲನೆ ಮಾಡಿಕೊಳ್ತಾ ಆ ಸ್ಪರ್ಧೆಯ ನಿಯಮಗಳೊಂದಿಗೆ ತಾವು ಒಬ್ಬ ರಾಜ್ಯ ಸ್ಪರ್ಧೆಯ ಒಬ್ಬ ಕ್ರೀಡಾಪಟು, ರಾಜ್ಯ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆಯ ಯೋಗಪಟು ಅಂತಕ್ಕಂಥ ದಾಖಲೆಯನ್ನು ಮಾಡಲಿಕ್ಕೆ ನಿಮಗೆ ಒಂದು ಒಳ್ಳೆಯ ಉತ್ತಮ ಸದಾವಕಾಶವನ್ನು ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆ ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾಯಿದೆ. ಎಲ್ಲ ಸಹೋದರ ಸಂಸ್ಥೆಗಳಿಗೆ, ಇತರೆ ಸಂಘ ಸಂಸ್ಥೆಗಳಿಗೆ, ಯೋಗದ ಎಲ್ಲ ತರಬೇತುದಾರರಿಗೆ ಹಾಗೂ ಎಲ್ಲ ಕ್ರೀಡಾಪಟುಗಳಿಗೆ, ವಿಶೇಷವಾಗಿ ಪೋಷಕರಲ್ಲಿ ನಿವೇದನೆ, ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಈ ಒಂದು ಸಂಸ್ಥೆ ಬೆಳೀಲಿಕ್ಕೆ ಅನುಕೂಲ ಆಗಿರ್ತಕ್ಕಂಥದ್ದು. ನಿಮ್ಮಗಳನ್ನು ಸದಾ ಹೃದಯದಲ್ಲಿ ಗೌರವಿಸ್ತಾ ನಮ್ಮ ಕಾರ್ಯಕ್ರಮಗಳಿಗೆ ನಮ್ಮನ್ನು ಸ್ವಾಗತಿಸ್ತಾನೆ. ಅದರಲ್ಲಿ ಒಂದು ತಮ್ಮಲ್ಲಿ ಬೆಳಗ್ಗೆ ನಾನು 8 ಗಂಟೆ ಬಂದಿದ್ದೆ, ಇನ್ನೂ ಕಾಂಪಿಟೇಷನ್ ಆಗಿಲ್ಲ, ಯಾಕೆ ಹಿಂಗೆ ಮಾಡ್ತೀರಿ, ಮಕ್ಕಳು ಊಟ ಮಾಡಿಲ್ಲ, ದಯವಿಟ್ಟು ಆ ಥರ ಎಲ್ಲ ಸ್ಪರ್ಧೆಗಳಲ್ಲಿ ತೊಂದರೆ ಕೊಡಬೇಡಿ.
ನಾವು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ಅಂತಿದ್ದೀವಿ, ಇಷ್ಟೊತ್ತಿಗೆ ಸ್ಪರ್ಧೆಯನ್ನು ಮಾಡ್ತೀವಿ ಅಂತ ಎಲ್ಲೂ ನಿಯಮ ಮಾಡಿಲ್ಲ. ನಿಮ್ಗಳ ಕರ್ತವ್ಯ ತಿಂಡಿ ವ್ಯವಸ್ಥೆ ಮಾಡಿರ್ತೀವಿ, ಊಟದ ವ್ಯವಸ್ಥೆ ಮಾಡಿರ್ತೀವಿ, ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ವ್ಯವಸ್ಥೆ ಮಾಡ್ಕೊಳ್ಳಿ. ನಿಮ್ಮ ಅನುಕೂಲವಾದ ಸಮಯದಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿ. ಸ್ಪರ್ಧೆಯನ್ನು ಆಯೋಜನೆ ಮಾಡೋದು ಎಷ್ಟು ಕಷ್ಟ ಗೊತ್ತಾ? ಅಲ್ಲಿ ಬಂದು ಎಲ್ಲರ ಎದುರುಗಡೆ ನೀವು ಇಷ್ಟೊತ್ತಿಗೆ ಬಂದುಬಿಟ್ಟಿದ್ದೀನಿ, ನೀವು ಬರಬೇಕು 8 ಗಂಟೆಗೆ ಬರಬೇಕು ಅಂತೇಳಿ ನಿಮ್ಮ ಸಂಸ್ಥೆಯ ಮುಖ್ಯಸ್ಥರುಗಳಲ್ಲಿ ಅದನ್ನು ಮಾತಾಡಿ. ವ್ಯವಸ್ಥಾಪಕರ ಜೊತೆಗೆ ಯಾಕೆ ಗಲಾಟೆ ಮಾಡ್ತೀರಿ? ಹೇಳಿ, ನಮ್ಮದೇನಾರು ತಪ್ಪಿದೆಯಾ? 8 ಗಂಟೆಯಿಂದ 8 ಗಂಟೆ ಅಂತ ಹಾಕಿದ್ದೀವಿ ತಾನೆ. ತಿಂಡಿ ತಿನ್ಕೊಂಡು ಬನ್ನಿ, ಅದಕ್ಕೋಸ್ಕರ ತಿಂಡಿ ವ್ಯವಸ್ಥೆ ಮಾಡಿದೆ. ನಮಗೂ ಗೊತ್ತಿದೆ ಚಿಕ್ಕ ಮಕ್ಕಳು ಅಂತೇಳಿ, ನಮಗೆ ಗೊತ್ತಿರಲ್ವ? ಸ್ಪರ್ಧೆ ಆಯೋಜನೆ ಮಾಡೋರಿಗೆ ಎಷ್ಟೊತ್ತಿಗೆ ಸ್ಪರ್ಧೆ ಮಾಡ್ತೀವಿ ಎಲ್ಲ ಅದೆಲ್ಲ ಗೊತ್ತಿರಲ್ವ? ನಿಮಗೆ ಕಾಂಪಿಟೇಷನ್ ಮುಖ್ಯ, ಗೆಸ್ಟ್ಗಳು ಮುಖ್ಯ ಅಂತಿಲ್ಲ. ಅವ್ರು ಇಲ್ಲದಲೇ ಇದ್ದಾರೆ, ನಾವೇನು ಮಾಡೋಕ್ಕಾಗಲ್ಲ. ಸರ್ಕಾರದಿಂದ ನಾವು ಸವಲತ್ತುಗಳನ್ನ ಪಡಿತೀವಿ ಅಂದರೆ ಸರ್ಕಾರದಿಂದ ಬರ್ತಕ್ಕಂಥ ಅಧಿಕಾರಿ ವರ್ಗದವ್ರನ್ನ ಗೌರವಿಸ್ತಕ್ಕಂಥ ನಮ್ಮ ಕರ್ತವ್ಯ ಆಗಿರುತ್ತೆ. ನಿಮ್ಮ ಮಕ್ಕಳು ಮಾತ್ರ ನಿಮಗೆ ದೊಡ್ಡವರು. ಸಂಸ್ಥೆಗಳಿಂದ ಬರ್ತಕ್ಕಂಥವ್ರು ಏನು ಮನೆ ಕೆಲಸ ಬಿಟ್ಬಿಟ್ಟು ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲದೆ ನಮ್ಮ ಸಂಸ್ಥೆಗಳಿಗೆ ಬರ್ತಾರೆ. ಅವರು ನಮ್ಮ ಸಂಸ್ಥೆಗಳ ಕಾರ್ಯಕ್ರಮಗಳನ್ನ ನೋಡಿದ್ರೆ ನಮ್ಮ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಕೊಡ್ತಾರಲ್ವ, ಅದು ಮಕ್ಳಿಗೆ ಬೆನಿಫಿಟ್ ಆಗಲ್ವ? ನಿಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಇದೆ. ಭಗವಂತ ನಿಮ್ಗೆ ಒಲಿದಿದ್ದಾನೆ ಆರ್ಥಿಕವಾಗಿ ಚೆನ್ನಾಗಿ, ನಿಮಗೆ ಭಗವಂತ ಎಲ್ಲ ಕೊಟ್ಟಿರ್ತಾನೆ. ಕಷ್ಟಪಡ್ತಕ್ಕಂಥ ಮಕ್ಕಳು ಎಷ್ಟಿದ್ದಾರೆ ಗೊತ್ತಾ? ಅವ್ರುಗಳಿಗೆ 1 ಲಕ್ಷ ಬಹುಮಾನ ಕೊಡಬೇಕು ಸರ್ಕಾರ ಅಂದರೆ ಆ ಮಕ್ಕಳು ಎಷ್ಟು ಕಷ್ಟಪಡಬೇಕು ಗೊತ್ತಾ? ಸ್ಪರ್ಧೆಗಳಲ್ಲಿ ಎಲ್ಲರದುರಿಗೆ ಮಾತಾಡ್ತಿರಲ್ಲ, ನಿಮ್ಮ ಮನೆಗೆ 10 ಜನನ ಕರೆಸಿ, ಎಷ್ಟು ಕಷ್ಟ ಇರುತ್ತೆ. ನೀವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ಬೋದು 10 ಜನಕ್ಕೆ. ಒಂದು ಸ್ಪರ್ಧೆಯನ್ನು ಮಾಡಬೇಕಾದ್ರೆ ನಿರ್ಣಾಯಕರು, ವ್ಯವಸ್ಥೆಗಳು ಅವೆಲ್ಲ ನಾವು ಮಾಡಿರ್ತೀವಿ, ನಮಗೂ ಅರ್ಥ ಆಗುತ್ತೆ. ಒಬ್ಬ ಮಗು ಬಂದರೆ 8 ಗಂಟೆಗೆ ಅಂತ, ಬೆಳಗ್ಗೆ 7 ಗಂಟೆಗೆ ತಿಂಡಿ ಸ್ಟಾರ್ಟ್ ಮಾಡಿರ್ತೀವಿ. ತಿಂಡಿ ತಿನ್ನಿಸಿ, 2 ಗಂಟೆ ಬಿಟ್ಟು ಆಮೇಲೆ ಕಾಂಪಿಟೇಷನ್ಗೆ ಸ್ಪರ್ಧೆ ವ್ಯವಸ್ಥೆ ಮಾಡಿಸಿ. ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿರ್ತೀವಿ, ಅದಾದಮೇಲೆ ಮಾಡಿಸಿ. ನಿಮಗೆ 8 ಗಂಟೆಗೆ ಬಂದು ನಮ್ಮ ಮಕ್ಕಳು ಮಾಡಲಿಕ್ಕಾಗಲ್ಲ ಅಂದರೆ ಬಿಡಿ. ಆ ಥರ ನಿಮ್ಮ ಮಕ್ಕಳನ್ನ ನಿಮ್ಮ ಟೈಮಿಗೆ ಕರ್ಕೊಂಬಂದಾಗ ನಾವು ಮಾಡಿಸ್ಬೇಕು ಅಂತ ಯಾವ ರೂಲ್ಸು ಇಲ್ಲ. ನಾನು ಇದನ್ನು ಕೋಪವಾಗಿ ದುರಹಂಕಾರದಲ್ಲಿ ಮಾತಾಡ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ ನಮ್ಮ ಪರಿಸ್ಥಿತಿಗಳನ್ನು. ನಮ್ಮ ಸ್ಪರ್ಧೆಗಳೆಲ್ಲ ಯಾವ ಸ್ಪರ್ಧೆಗಳಲ್ಲೂ ವ್ಯವಸ್ಥೆ ಮಾಡಲಿಕ್ಕಾಗಲ್ಲ. 2,000 ಜನ 2,500 ಜನ ಮಕ್ಕಳು ಬಂದಿರೋ ಕಡೆ ಅದನ್ನು ಆಯೋಜನೆ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಪೋಷಕರು ದಯವಿಟ್ಟು ಸಹಕರಿಸಿ. ನಿಮ್ಮ ಮಕ್ಕಳನ್ನ ಅಷ್ಟೊಂದು ವ್ಯವಸ್ಥಿತವಾಗಿ ಮಾಡ್ಕೊಳ್ತೀರಾ ಅಂದರೆ ನೀವು ಮನೆಯಿಂದ ಒಂದು ಪುಟ್ಟ ಬಾಕ್ಸ್ ತೊಗೊಂಬನ್ನಿ, ನಾವು ವ್ಯವಸ್ಥೆ ಮಾಡಿರ್ತೀವಿ. ಮಕ್ಕಳಿಗೆ ಏನಾರ ಕೊಡಿ, ಒಂದು ಜ್ಯೂಸೋ ಒಂದು ಬಿಸ್ಕತ್ತೋ ಅಥವಾ ಬೇರೆ ತಿಂಡಿ ಕೊಡಿ. 2 ಗಂಟೆ ಬಿಟ್ಟು ಮಾಡಿಸಿ. ನಮ್ಮ ತರಬೇತಾದರೂ ಕರ್ಕೊಂಬರ್ತಕ್ಕಂಥ ಪೋಷಕರಿಗೆ ತಾವು ಈ ವ್ಯವಸ್ಥೆಯನ್ನು ಮಾಡಬೇಕು. ಇದೇ ಥರ ಮುಂದಿನ ಸ್ಪರ್ಧೆಗಳು ನಡೆದ್ರೆ ಯಾವ ಪೋಷಕರನ್ನು ಸ್ಪರ್ಧೆಗೆ ನಾವು ಅಲೋ ಮಾಡಲ್ಲ. ಪೋಷಕರಿಂದ ಸಹಕಾರ ಸಿಕ್ಕರೆ ನಾವು ವ್ಯವಸ್ಥೆ ಮಾಡ್ಬೋದು. ಅದಕ್ಕೆ ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಪೋಷಕರನ್ನ ಯಾರನ್ನೂ ಒಳಗಡೆ ಬಿಡೋಲ್ಲ, ಅವ್ರಿಗೆ ಬೇರೆ ವ್ಯವಸ್ಥೆಯನ್ನು ಮಾಡಿರುತ್ತೆ. ಸ್ಪರ್ಧೆಗಳೊಟ್ಟಿಗೆ ಬಂದು ಕೆಳಗಡೆ ನಿಂತ್ಕೊಂಡು ಸ್ಪರ್ಧಾ ಪ್ಲೇಸ್ಗಳಲ್ಲಿ ಗಲಾಟೆ ಮಾಡ್ತಕ್ಕಂಥದ್ದಕ್ಕೆ ಏನಿದೆ? ನಿಮಗೆ ಸ್ಪರ್ಧಿಗಳಿಗೆ ನಾವು ಅವಕಾಶ ಕೊಟ್ಟಿರ್ತೀವಿ ಮಾಡಿ ಅಂತೇಳಿ. ನೋಡಿದರೆ ನಿಯಮಗಳನ್ನು ಅನುಚಿತವಾಗಿ ವರ್ಸಿದ್ರೆ ಮುಂದಿನ ನಾವು ನಿಯಮಗಳನ್ನ ಪಾಲನೆ. ನಾವು ಅಷ್ಟೊಂದು ದುರಹಂಕಾರದಲ್ಲಿ ಮಾತಾಡಲ್ಲ, ನಮ್ಗೆ ಅದರ ಅವಶ್ಯಕತೆ ಇಲ್ಲ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಲ್ಲಿ ನಾವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೇವೆ. ಇದು ಯಾವುದೇ ಸ್ಪರ್ಧೆಗಳಿರಲಿ, ಒಂಚೂರು ಫಲಿತಾಂಶ ಹೆಚ್ಚು ಕಡಿಮೆ ಆಗುತ್ತೆ, ಅದಕ್ಕೆ ಜಗಳ ಆಡಿಬಿಟ್ರೆ ಸಮಾಧಾನವಾಗಿ ಕುಳಿತುಕೊಂಡು ಏನಾಗಿದೆ ಅದನ್ನು ಪರಿಷ್ಕರಿಸಲಿಕ್ಕೆ ಅವಕಾಶ ಕೊಡಿ. ನಾವು ಎಲ್ಲ ರೀತಿಯಲ್ಲಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿರ್ತೀವಿ. ನಿಮ್ಗಳಿಗೆ ಕೋಪ ಬರೋ ಥರ ಇಲ್ಲಿ ಫಲಿತಾಂಶಗಳ ಬದಲಾವಣೆ ಆಗಿದೆ, ಅದು ನಮ್ಮ ಉದ್ದೇಶ ಅಲ್ಲ. ಒಬ್ಬ ಕ್ರೀಡಾಪಟು ರಾಜ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ ಆ ಪ್ರಶಸ್ತಿಗಳನ್ನ ಪಡೀಲಿಕ್ಕೆ ಕಾಯ್ತಾ ಇರ್ತೀವಿ. ಯಾವುದೋ ಒಂದು ಡಮ್ಮಿ ಟೀಮನ್ನು, ಯಾರೋ ಒಬ್ಬ ಡಮ್ಮಿಯ ಕ್ರೀಡಾಪಟುವನ್ನು ಆಯ್ಕೆ ಮಾಡ್ಕೊಂಬಿಟ್ರೆ ನಾವಲ್ಲಿ ಗೌರವವನ್ನು ತಲೆ ತಗ್ಗಿಸ್ಬೇಕಾಗತ್ತೆ ಆ ಸಂದರ್ಭಗಳಲ್ಲಿ. ಹಾಗಾಗಿ ಅಂಥ ಕೆಲಸ ಸಂಸ್ಥೆಗಳು ಮಾಡೋಲ್ಲ. ನಮ್ಮ ಸಂಸ್ಥೆನೇ ಅಲ್ಲ, ಯಾವ ಸಂಸ್ಥೆನೂ ಮಾಡಲ್ಲ. ದಯವಿಟ್ಟು ಪೋಷಕರು ಅರ್ಥ ಮಾಡ್ಕೊಳ್ಳಿ, ಸಹಕರಿಸಿ, ಬೆಂತಟ್ಟಿ ಆರ್ಗನೈಸರ್ಸ್ಗೆ, ಅಲ್ಲಿರ್ತಕ್ಕಂಥ ಜಡ್ಜ್ಗಳಿಗೆ ಬೆಂತಟ್ಟಿ. ತಪ್ಪಾಗಿದ್ದರೆ ಗಮನಕ್ಕೆ ತಾನೆ ನಮಗೆ, ನಾವು ಅವ್ರಿಗೆ ಹೇಳ್ತೀವಿ, ಮಾರ್ಗದರ್ಶನ ಮಾಡ್ತೀವಿ. ನೀವು ಕಿರ್ಚಾಡ್ಬಿಟ್ಟು ಕೂಗಾಡ್ಬಿಟ್ರೆ ಅದಾಗೋದಿಲ್ಲ ಕೆಲಸ. ಸಮಾಧಾನವಾಗಿ ಆ ಆಯೋಜಕರಲ್ಲಿ ಪ್ರೀತಿ ವಿಶ್ವಾಸದಿಂದ ಮಾತಾಡಿ. ಎಲ್ಲ ತರಬೇತುದಾರರಲ್ಲಿ, ಸಂಸ್ಥೆಗಳ ಮುಖ್ಯಸ್ಥರಲ್ಲಿ, ಮ್ಯಾನೇಜರ್ಗಳಲ್ಲಿ ನಿವೇದನೆ ಮಾಡ್ತೇನೆ. ಇದು ಮತ್ತೆ ಮತ್ತೆ ರಿಪೀಟ್ ಆದರೆ ನಿಮ್ಮ ಸಂಸ್ಥೆಗಳನ್ನು ನಾವು ಹೊರಗಿಡ್ತಕ್ಕಂಥ ವ್ಯವಸ್ಥೆ ಮಾಡ್ತೇವೆ. ದಾಖಲೆಗಳಿರುತ್ತೆ, ರೆಕಾರ್ಡಿಂಗ್ ಇರುತ್ತೆ, ಅವುಗಳನ್ನು ನಾವು
ನೀವು ಗಲಾಟೆ ಮಾಡಬೇಕಾದ್ರೆ ಎಷ್ಟು ಜನ ವಿಡಿಯೋ ತೆಗೆದಿರ್ತಾರೆ ಗೊತ್ತಾ? ಅವುಗಳನ್ನ ನಾವು ತೆಗೆದುಕೊಂಡು ಪರಿಶೀಲನೆ ಮಾಡ್ತೇವೆ. ನನ್ನ ಮಗ ಹೋಗಲಿಲ್ಲ ಅಂದ್ರೇನು ಪರವಾಗಿಲ್ಲ, ನಮ್ಮ ಸ್ಕೂಲ್ ಹೋಗ್ದಿರೇನು ಪರವಾಗಿಲ್ಲ, ನಮಗೇನು ತೊಂದರೆ ಇಲ್ಲ. ನಿಮ್ಮ ಮಕ್ಕಳಿಗೆ ಅನ್ಯಾಯ ಆಗುತ್ತೆ. ನೀವು ದುರಂಕಾರದಲ್ಲಿ ಮಾತಾಡ್ಬೋದು, ನನಗೇನು ಅದರ ಅವಶ್ಯಕತೆ ಇಲ್ಲ, ಹೋಗಲಿಲ್ಲ ಅಂದರೆ ಬೇಡ. ನಾವು ಹಂಗೆ ಹೇಳಲ್ಲ. ನಿಮ್ಮಲ್ಲಿ ಕೈ ಮುಗಿದು ಹೇಳ್ತೇನೆ, ಬನ್ನಿ, ಅರ್ಥ ಮಾಡ್ಕೊಳ್ಳಿ ಪರಿಸ್ಥಿತಿಯನ್ನು, ಸಹಕರಿಸಿ. ನಿಮ್ಮ ಆ ಒಂದು ಬಾಂಧವ್ಯಕ್ಕೆ ಪೋಷಕರೆಷ್ಟು ಕಷ್ಟಪಡ್ತಾರೆ. ಒಬ್ಬ ಮಗು ಕ್ರೀಡಾಪಟುವಾಗಿ ಭಾಗವಹಿಸ್ಬೇಕಾದ್ರೆ ಅದನ್ನು ನಾನು ಬಲ್ಲಿದ್ದೇನೆ. ಆ ಮಕ್ಕಳಿಗೆ ಸರಿಯಾಗಿ ಕರ್ಕೊಂಡು ಹೋಗ್ಬೇಕು. ಕ್ಲಾಸ್ ಟೈಮ್ಗೆ ಯೋಗ ಕ್ಲಾಸಲ್ಲಿ ತರಬೇತಿ ನಡೆಸಬೇಕು, ಮನೆಗೆ ಕರ್ಕೊಂಬರ್ಬೇಕು, ಹೋಮ್ವರ್ಕ್ ಮಾಡಿಸ್ಬೇಕು, ನೋಟ್ಸ್ ಮಾಡಿಸ್ಬೇಕು, ನಾಳೆ ಬೆಳಗ್ಗೆಗೆ ಅವರಿಗೆಲ್ಲ ಏನೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು. ತುಂಬ ಪೋಷಕರಿಗೆ ಕಷ್ಟ ಇದೆ. ಹಾಗಾಗಿ ನಾನು ನಿಮ್ಮಲ್ಲಿ ನಿವೇದನೆ ಮಾಡ್ತೇನೆ. ನಿಮ್ಮ ಆ ಮಕ್ಕಳ ಬೆಳವಣಿಗೆಗೆ ತಾವೇನೆಲ್ಲ ಕಷ್ಟಪಡ್ತೀರ ಗೊತ್ತು ನನಗೆ. ಅದನ್ನು ಇಷ್ಟಪಟ್ಟು ಮಾಡ್ತೀರಾ. ನಿಮ್ಮ ಮಕ್ಕಳು ಮೇಲೆ ಬಂದರೆ ನೀವು ಎಷ್ಟು ಖುಷಿ ಪಡ್ತೀರಾ ಅಂತ ಗೊತ್ತು. ಆದರೆ ಯಾವುದೋ ಒಂದು ಪುಟ್ಟ ವ್ಯವಸ್ಥೆಗಳ ಬದಲಾವಣೆಗಳಾದಾಗ ಸಹಕರಿಸಲಿಲ್ಲ ಅಂದರೆ ಸಂಯೋಜಕರಿಗೆ, ಆರ್ಗನೈಸರ್ಸ್ಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ದಯವಿಟ್ಟು ಅಂಥದ್ದನ್ನು ಬಿಡಿ. ನಿಮ್ಮ ಮಕ್ಕಳಿಗೆ ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡ್ಕೊಂಡು ಬನ್ನಿ, ನಾವು ಮಾಡಿರ್ತೀವಿ. ಆಗಲಿಲ್ವಾ, ನೀವು ವ್ಯವಸ್ಥೆ ಮಾಡ್ಕೊಳ್ಳಿ. ತಿಂಡಿ ತಿನ್ನಿಸಿ, ಕೂರಿಸಿ 2 ಗಂಟೆ. ಒಂದು ಆಯೋಜನೆ ಮಾಡಬೇಕಾದ್ರೆ ಕಾರ್ಯಕ್ರಮವನ್ನು 2-3 ತಿಂಗಳಿಂದ ನಾವು ಕಷ್ಟಪಟ್ಟಿರ್ತೀವಿ. ಬಂದು 2 ಗಂಟೆ ನಿಮಗೆ ಕಾಯೋಕ್ಕಾಗಲ್ಲ, ಅಥವಾ 5 ಗಂಟೆ ಕಾಯೋಕ್ಕಾಗಲ್ಲ, ಅಥವಾ 8 ಗಂಟೆಯಿಂದ 8 ಗಂಟೆ ಹಾಕಿರ್ತೀವಿ, 12 ಗಂಟೆ ನಿಮಗೆ ಕಾಯೋಕ್ಕಾಗಲ್ಲ ಅಂದರೆ ನಾವು ಹೆಂಗೆ ಮಾಡಲಿಕ್ಕಾಗತ್ತೆ? ಅರ್ಥ ಮಾಡ್ಕೊಳ್ಳಿ. ಎಲ್ಲ ಪೋಷಕರಲ್ಲಿ ನಿವೇದನೆ, ಸಹಕರಿಸಿ, ಕಾರ್ಯಕ್ರಮಗಳಿಗೆ ಉತ್ತೇಜನ ನೀಡಿ, ಬೆಂತಟ್ಟ ಕೆಲಸ ಮಾಡಿ. ನಾವು ಖುಷಿಯಾಗುವಾಗ ನಮ್ಮ ರಾಜ್ಯದ ಎಲ್ಲ ಪೋಷಕರು ಅತ್ಯಂತ ಉತ್ತಮವಾಗಿ ಸಹಕಾರ ಕೊಡ್ತಾರೆ ಅಂತಕ್ಕಂಥದ್ದು ನಮ್ಗೆ ಬರುತ್ತೆ. ಯಾರೋ ಒಂದಿಬ್ಬರು ಮಾಡ್ತಕ್ಕಂಥ ವ್ಯವಸ್ಥೆಗಳಿಗೆ ಎಲ್ಲ ಪೋಷಕರಿಗೆ ನಾನು ಇದನ್ನು ನಿವೇದನೆ ಮಾಡ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಮುಂದಿನ ದಿನಗಳಲ್ಲಿ ಆ ತಂಡದ ಮುಖ್ಯಸ್ಥರುಗಳಲ್ಲಿ ನಿವೇದನೆ, ಅಚಾತುರ್ಯಗಳಾದರೆ ಸಂಸ್ಥೆಗಳು ತೆಗೆದುಕೊಳ್ತಕ್ಕಂಥ ನಿರ್ಧಾರಕ್ಕೆ ತಾವು ಬದ್ಧರಾಗಿರಬೇಕು. ಅದಕ್ಕೆ ದಾಖಲೆಯನ್ನು ಕೊಟ್ಟು ನಾವು ಈ ರೀತಿ ಆಗಿದೆ, ನಿಮ್ಮ ಸಂಸ್ಥೆಯನ್ನು ಹೊರಗಿಡ್ತಾ ಇದ್ದೀವಿ ಅಂತಕ್ಕಂಥ ಮಾಹಿತಿ ನೀಡಬೇಕಾಗತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ಯೋಗದ ಮುಖ್ಯಸ್ಥರುಗಳು, ತರಬೇತುದಾರರು ದಯವಿಟ್ಟು ಅದಕ್ಕೆ ಸಹಕರಿಸಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಪೋಷಕರಲ್ಲಿ ವಿನಂತಿ, ನೀವು ಮಾಡ್ತಕ್ಕಂಥ ಒಂದು ಪುಟ್ಟ ಆ ತೊಂದರೆಯಿಂದ ನಿಮ್ಮ ಆ ಇಡೀ ಶಾಲೆ ಅಥವಾ ಇಡೀ ಕೇಂದ್ರ ಹೊರಗುಳಿತಕ್ಕಂಥ ವ್ಯವಸ್ಥೆ ಆಗುತ್ತೆ. ಸಹಕರಿಸಬೇಕಾಗಿ ತಮ್ಮಲ್ಲಿ ನಿವೇದನೆಯನ್ನು ಮಾಡ್ತಾರೆ. ಇದು ಮತ್ತೊಮ್ಮೆ ತಮ್ಮಲ್ಲಿ ಗಮನ ಮಾಡ್ತೀನಿ. ಇದು ವಿನಮ್ರನಾಗಿ ನಾನು ವಿನಂತಿ ಮಾಡ್ತಾ ಇರ್ತಕ್ಕಂಥದ್ದು. ಸಹಕರಿಸಿ ಸಂಸ್ಥೆಗಳ ವ್ಯವಸ್ಥಾಪಕರಿಗೆ ಸಹಕಾರ. ಧನ್ಯವಾದ. ಶುಭ ದಿನ.